ಸ್ವಾಮಿ, 3 ದಿವಸಗಳಿಂದಲೂ ಊಟವಿಲ್ಲ, ಉಪಚಾರವಿಲ್ಲ. ಸತ್ತು ಹೋದ ರುದ್ರನ ಮಗಳು ಚಿಂತೆ ಮಾಡುತ್ತಾ ಕುಳಿತರೆ ಮತ್ತೆ ತಿರುಗಿ ಬರೋದಿಲ್ಲ. ನೋಡಿ ಸ್ವಾಮಿ, ಮಗ ಮಾಡಿದ ತಪ್ಪನ್ನು ಕ್ಷಮಿಸಿ ಅವನಿಗೊಂದು ಮದುವೆ ಮಾಡಿಬಿಡೋಣ. ಅವನು ಬೇರೆ ಮನೆ ಮಾಡಿಕೊಂಡು ಇದ್ದು ಬಿಡಲಿ. ಇವತ್ತಾದರೂ ಸ್ವಲ್ಪ ಹಾಲು ಕೊಡ್ರಿ ಸ್ವಾಮಿ. ನೋಡಿದ್ದೇನೆ ಮಾಧವಿ, ನನ್ನ ಮಗ ಮಾಡಿದ ತಪ್ಪಿನಿಂದ ನನ್ನ ಮನೆತನದ ಮಾನ ಮರ್ಯಾದೆ ಎಲ್ಲ ಮಣ್ಣುಪಾಲಾಗಿ ಹೋಗ್ತಾ ಇತ್ತು. ಆದರೆ ಮಗಳ ಪ್ರಾಣನ ಬಲಿ ಕೊಟ್ಟು ನನ್ನ ಮನೆತನದ ಮಾನ ಉಳಿಸಿದ ಆ ರುದ್ರ, ಮಾದೇವಿ, ಆ ರುದ್ರನ ಉಪಕಾರದ ಋಣನ ನಾವು ಯಾವತ್ತೂ ಮರಿಬಾರ್ದು ಅಲ್ವಾ? ಅದಕ್ಕಾಗಿ ನಾನಿವತ್ತು ನ್ಯಾಯಗಂಬದ ನಡು ಮನೆಯಲ್ಲಿ ನಿಂತು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಹಾಗಾದರೆ ಮಗ ಮಾಡಿದ ತಪ್ಪಿಗೆ ಯಾವ ನಿರ್ಧಾರ ಮಾಡಿದಿರಿ ನಿಮ್ಮ ಮನದಲ್ಲಿ? ಮಹಾದೇವಿ ಸ್ವಾಮಿ, ಇವತ್ತು ನಿನ್ನ ಹತ್ರ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡಬೇಕೇ ಹೊರತು ಮರು ಪ್ರಶ್ನೆಯನ್ನ ಕೇಳಬಾರದು. ಕೊಡ್ತೀಯಾ ತಾನೆ? ಕೇಳಿ ಸ್ವಾಮಿ. ನಾನು ನಿನಗೇನಾಗಬೇಕು? ನನಗೆ ತಾಳಿ ಕಟ್ಟಿದ ಗಂಡ, ಅಂದರೆ ನನ್ನ ದೇವರು. ಗಂಡನ ಆಜ್ಞೆಯನ್ನ ಪಾಲಿಸಬೇಕಾದದ್ದು ಸತಿಯಾದವಳ ಕರ್ತವ್ಯ ಅಲ್ಲದೆ ಅದು ನನ್ನ ಕರ್ತವ್ಯ ಕೂಡ. ಗಂಡನ ಆಜ್ಞೆಯನ್ನ ಪಾಲಿಸದೆ ಹೋದರೆ ಅಂತವಳು ಸತಿ ಅಲ್ಲ, ಪತಿಗೆ ದ್ರೋಹ ಮಾಡಿದ ಸತಿ ದ್ರೋಹಿ ಅವಳು. ಹೌದಲ್ವಾ? ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ. ಇವತ್ತು ನಾನು ಒಂದು ಮಾತು ನಡೆಸ್ಕೊಡ್ತೀನಿ ಅಂತ ನನಗೆ ನೀನು ವಚನ ಕೊಡಬೇಕು. ಕೊಡು ವಚನ. ನೋಡಿ, ಮಾತಿನ ಗುಟ್ಟು ಅರಿಯದೆ ಮಾತು ಕೊಟ್ಟು ವಚನ ಭ್ರಷ್ಟಳಾಗೋದಕ್ಕಿಂತ ಮೊದಲು ನಿಮ್ಮ ಅಂತರಂಗದ ಗುಟ್ಟರಂಗು ಬಹಿರಂಗ. ನೋಡು ಮಾಧವಿ, ಈಗ ತಾನೇ ನಿನ್ನ ಬಾಯಿಂದಲೇ ಹೇಳಿದೆ, ಪತಿಯ ಆಜ್ಞೆಯನ್ನ ಪಾಲಿಸಬೇಕಾದದ್ದು ಸತಿಯಾದವಳ ಕರ್ತವ್ಯ. ಪತಿಯ ಆಜ್ಞೆಯನ್ನ ಪಾಲಿಸದೆ ಹೋದಳು ಸತಿಯಲ್ಲ, ಪತಿದ್ರೋಹಿ ಅಂತ. ಇಷ್ಟು ಬೇಗ ಮರ್ತು ಬಿಟ್ಯಾ? ಅದೆಲ್ಲ ನನಗೆ ಬೇಕಾಗಿಲ್ಲ. ನನ್ನ ಮಾತನ್ನ ನಡೆಸ್ಕೊಡ್ತೀಯೋ ಅಷ್ಟನ್ನ ಹೇಳು. ಸರಿ, ನಿಮ್ಮ ಮಾತು ನಡೆಸಿಕೊಡ್ತೀನಂತ ಮಹಾದೇವಿ, ಸತಿ ಧರ್ಮದ ಭಕ್ತಿಯಲ್ಲಿ ಪ್ರತಿನಿತ್ಯ ನೀನು ಹಾಲನ್ನ ನನಗೆ ತಂದು ಕೊಡ್ತಾ ಇದೀಯ. ಆದ್ರೆ ಇವತ್ತಿನ ಈ ಹಾಲು ನನಗ್ ಬೇಡ. ನಿತ್ಯ 10 ಗಂಟೆಗೆ ನಿನ್ನ ಕೈಯಾರೆ ಹಾಲು ಕುಡಿಯೋದಕ್ಕೆ ಬರ್ತಾನಲ್ಲ ನಿನ್ನ ಮಗ, ಆ ನಿನ್ನ ಮಗನಿಗೆ ಈ ಹಾಲನ್ನ ನೀನು ಕುಡಿಸಬೇಕು. ಆದರೆ ಈ ಹಾಲಲ್ಲಿ ವಿಷ ಹಾಕಿ ಕೊಂದು ಬಿಡು ನಿನ್ನ ಮಗನ್ನ. ಏನಂದ್ರೆ ನಾ ಹೆತ್ತ ಮಗನಿಗೆ ನಾನೇ ವಿಷ ಹಾಕಿ ಕೊಲ್ಲಬೇಕೆ? ಇಲ್ಲ, ಇದು ನನ್ನಿಂದ ಸಾಧ್ಯವಿಲ್ಲ. ನನ್ನಿಂದ ಸಾಧ್ಯವಿಲ್ಲ ಸ್ವಾಮಿ. 9 ತಿಂಗಳು ಹೊತ್ತು ಹೆತ್ತು ಸಾಕು ಸಲಹಿ ತುತ್ತನ್ನ ನೀಡಿ ಎದೆ ಹಾಲು ಉಣಿಸಿದವರ ಈ ಹೃದಯದ ನೋವು ಏನು ಅನ್ನೋದು ನನಗೂ ಚೆನ್ನಾಗಿ ಗೊತ್ತು. ಆದ್ರೆ ಏನ್ ಮಾಡೋಣ?
ಅವನ ಹಣೆ ಬರಹದಲ್ಲಿ ಹೆತ್ತ ತಾಯಿಯ ಕೈಯಿಂದಲೇ ವಿಷ ಕುಡಿದು ಸಾಯ್ಬೇಕು ಅಂತ ಬಂದಿದ್ರೆ ಅದನ್ನ ತಪ್ಪಿಸೋದಕ್ಕೆ ಯಾರಿಂದ ಸಾಧ್ಯ ಹೇಳು? ಮಕ್ಕಳ ಪ್ರಾಣಕ್ಕಿಂತ ಮನೆತನದ ಮಾನ ಮುಖ್ಯ ಮಹಾದೇವಿ, ಮನೆತನದ ಮಾನ ಮುಖ್ಯ. ಮಗನ ಪ್ರಾಣ ಹೋಗೋದಕ್ಕೆ ನಾನು ಚಿಂತೆ ಮಾಡೋದಿಲ್ರಿ. ಆದ್ರೆ ಹೆತ್ತ ಮಗನಿಗೆ ಹೆತ್ತ ತಾಯಿಯೇ ವಿಷ ಹಾಕಿ ಕೊಲ್ಲುವ ಯಾವ ತಾಯಂದ್ರು ಉಂಟು ಈ ಜಗತ್ತಿನಲ್ಲಿ? ಯಾಕಿಲ್ಲ ಹೇಳು? ಇತಿಹಾಸದ ಪುಟಗಳನ್ನ ಒಮ್ಮೆ ತಿರುಗಿ ನೋಡು, ನಿನಗೆ 10 ಉದಾಹರಣೆಗಳಿದ್ದಾವೆ ನೋಡು. ಅದೆಲ್ಲ ನನಗೆ ಬೇಕಾಗಿಲ್ಲ. ಈಗ ನಿನಗಿರುವುದು 2ರಲ್ಲಿ 1 ಆಯ್ಕೆ ಮಾತ್ರ. ಇವತ್ತು 2ರಲ್ಲಿ 1 ಆಗಲೇಬೇಕು. ಮಹಾದೇವಿ, ನಿನಗೆ ಮಗ ಬೇಕೋ ಅಥವಾ ಮಾಂಗಲ್ಯ ಬೇಕು? ಯಾವುದು ಬೇಕು ನಿನಗೆ? ಮಗ ಬೇಕೋ ಅಥವಾ ಮಾಂಗಲ್ಯ ಬೇಕು? ಏನಂತ ಹೇಳಲಿ ಸ್ವಾಮಿ, ಮಗ ಮಾಂಗಲ್ಯ ಇವೆರಡೂ ನನ್ನ ಕಣ್ಣುಗಳಿದ್ದಾಗೆ. ಇದರಲ್ಲಿ ನಾನು ಯಾವುದು ಬೇಕೆನ್ನಲಿ, ಯಾವುದು ಬೇಡ ಅನ್ನಲಿ. ಆದ್ರೆ ಸತಿ ಧರ್ಮ ಹೆಣ್ಣಿನ ಸ್ಥಾನದಲ್ಲಿ ನಿಂತು ನಾನು ಕೇಳುವುದು ಒಂದೇ ಸ್ವಾಮಿ. ಏನು ಮಾಧವಿ? ಮಗ ಹೋದರು ಮಾಂಗಲ್ಯ ಬೇಕು ಸ್ವಾಮಿ. ಹೌದು ಮಹಾದೇವಿ, ಅದಕ್ಕೆ ನಮ್ಮ ಈ ಭಾರತೀಯ ನಾರಿಯರನ್ನ ಆರ್ಯ ಗರತಿಯರು ಅಂತ ಕರೆಯೋದು. ನೋಡು, 10 ಗಂಟೆ ಸಮಯ. ನಿನ್ನ ಮಗ ನಿನ್ನ ಕೈಯಾರೆ ಹಾಲು ಕುಡಿಯೋದಕ್ಕೆ ಈಗ ಓಡೋಡಿ ಬರ್ತಾನೆ ಮಾದೇವಿ, ಓಡೋಡಿ ಬರ್ತಾನೆ. ಮಾದೇವಿ, ಈ ಹಾಲಲ್ಲಿ ವಿಷ ಹಾಕಿ ಕೊಂದು ಬಿಡು. ನೋಡು, ಇನ್ನೊಂದು ಮಾತು ಹೇಳ್ತೀನಿ ಕೇಳು. ಇವತ್ತಿನ ಸೂರ್ಯ ಮುಳುಗುವುದರ ಒಳಗಾಗಿ ನಿನ್ನ ಮಗನನ್ನ ನೀನು ವಿಷ ಕೊಟ್ಟು ಸಾಯಿಸಲೇಬೇಕು. ಒಂದು ವೇಳೆ ನಮ್ಮನ್ನ ಬಿಟ್ಟು ನೀನೇನಾದರೂ ಜೊತೆಗೆ ಪ್ರಯತ್ನ ಪಟ್ರೆ ನಿನಗೆ ನನ್ನ ಮೇಲೆ ಆಣೆ. ಮಹಾದೇವಿ, ನೆನಪಿನಲ್ಲಿಟ್ಕೋ, ಇವತ್ತಿನ ಸೂರ್ಯ ಮುಳುಗುವುದರ ಒಳಗಾಗಿ ಈ ನನ್ನ ಮನೆಯಲ್ಲಿ ನನ್ನ ಮಗ ಇರಬಾರ್ದು, ನನ್ನ ಮಗನ ಹೆಣ ಇರಬೇಕು. ಶ್ರೀಮತಿ ನಾನು ಮತ್ತೆ ಮರಳಿ ಈ ಮನೆ ಒಳಗೆ ಕಾಲಿಡುವುದರ ಒಳಗಾಗಿ ನನ್ನ ಮಗ ಇರಬಾರ್ದು, ನನ್ನ ಮಗನ ಹೆಣ ಇರಬೇಕು. ಇಲ್ಲ, ಈ ಕತ್ತಲ್ಲಿರೋ ಮಾಂಗಲ್ಯ ನಿನ್ನದಲ್ಲ ಮಾದೇವಿ, ನಿನ್ನದಲ್ಲ. ಇಂದಿನ ರಾತ್ರಿ
ನಿನ್ನ ಕೈ ಹಿಡಿದ ನಿನ್ನ ಪತಿ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾರೆ. ಮೆಚ್ಚಿದೆ ಬ್ರಹ್ಮ, ನಿನ್ನನ್ನು ಮೆಚ್ಚಿದೆ. ನನ್ನ ಹಣೆಬರ ಲೆಕ್ಕಕ್ಕೆ ನಿನ್ನನ್ನು ಮೆಚ್ಚಿದೆ. ಅದಕ್ಕೆ ಬಲ್ಲವರು ಹೇಳಿರಬೇಕು, ಬ್ರಹ್ಮನ ಪರ ಬರೆದವರು ಯಾರು ಅಂತ. ಬಲ್ಲವರು ಯಾರು ಅಂತ. ಪರಮಾತ್ಮ ಮಗನೆಂಬ ಹಸಿ ಮಾಂಸನ ಮುದ್ದೆಯನ್ನಾಗಿ ಮಾಡಿ ನನ್ನ ಉಡಿಯಲ್ಲಿ ಕಟ್ಟಿದೆ. 9 ತಿಂಗಳ ರಣಹದ್ದುಗಳ ಕಣ್ಣಿಗೆ ಬೀಳದಂತೆ ನನಗೆ ಎಚ್ಚರ ವಹಿಸಿದೆ. ಆದರೆ ಇಂದು ಅದೇ ಮಾಂಸವನ್ನು ತಿನ್ನುವ ಹುಲಿಯನ್ನಾಗಿ ನನ್ನನ್ನು ನಿಲ್ಲಿಸಿದೆ. ನಾನು ಈಗ ಯಾವುದು ಬೇಕೆನ್ನಲಿ, ಯಾವುದು ಬೇಡ ಅನ್ನಲಿ, ಯಾವುದು ಬೇಡ ಅನ್ನಲಿ. ಪರಮಾತ್ಮ ಹೆತ್ತ ಮಗನಿಗೆ ವಿಷ ಹಾಕಿ ಕೊಂದು ಈ ಪುಣ್ಯ ಭರತ ಭೂಮಿಯಲ್ಲಿ ನಾನು ಪಾಪದ ಕಿರೀಟ ಕಟ್ಟಿಕೊಳ್ಳಲೇ ಇಲ್ಲ. ನನ್ನ ಮಗನಿಗೆ ನಾನು ವಿಷ ಹೌದು, ಈ ಮನೆಯ ನ್ಯಾಯಕ್ಕಾಗಿ, ನಮ್ಮ ಮನೆತನದ ಮರ್ಯಾದಕ್ಕಾಗಿ, ನನ್ನ ಮಾಂಗಲ್ಯಕ್ಕೋಸ್ಕರ ನಾನು ನನ್ನ ಮಗನಿಗೆ ಹಾಲಿನಲ್ಲಿ ವಿಷ. ಅಯ್ಯಯ್ಯೋ, ನನ್ನ ಮಗನಿಗೆ ನಾನು ವಿಷ ಹಾಕಲಿ. ಹೌದು, ನನ್ನ ಮಗನಿಗೆ ನಾನು ವಿಷ ಹಾಕಲೇಬೇಕು. ಪರಮಾತ್ಮ ನನ್ನ ಪತಿಗೆ ಮಾತು ಕೊಟ್ಟಂತೆ ನಾನು ಈ ಹಾಲಿನಲ್ಲಿ ವಿಷ ಬೆರೆಸಿದ್ದೇನೆ. ಒಂದು ವೇಳೆ ಈ ಭಕ್ತರ ಮೇಲೆ ದಯಾ ಕರುಣೆ ನಿನಗಿದ್ದರೆ ಈ ಹಾಲನ್ನು ಅಮೃತವನ್ನಾಗಿ ಮಾಡು. ಅಂದಾಗ ಈ ಜಗತ್ತಿನಲ್ಲಿ ದೇವರಿದ್ದಾನೆಂದು ನಾನು ತಿಳಿದುಕೊಂಡೆ. ದೇವರಿದ್ದಾನೆಂದು ನಾನು ಇದು ಮಗ ಮನೆಗೆ ಬರೋದ್ರೊಳಗಾಗಿ ಹಾಲನ್ನ ಕೈಯಲ್ಲಿ ಹಿಡಿದು ನಿಂತ್ಬಿಟ್ಟಿದ್ದೀರಮ್ಮ. ಅಮ್ಮ, ಇದು ಎಂತ ಪ್ರೀತಿ ನಮ್ಮ ನಿಂದು ನನ್ನ ಇಂಥ ಮಗನ ಮೇಲೆ. ಅಮ್ಮ, ನಾನು ಎಷ್ಟೊಂದು ಜನ ತಂದೆ ತಾಯಿಗಳನ್ನು ನೋಡಿದ್ದೇನಮ್ಮ, ಆದ್ರೆ ನಿಮ್ಮಂತ ತಂದೆ ತಾಯಿಗಳನ್ನ ನಾನು ನೋಡಿಲ್ಲಮ್ಮ. ನಿಮ್ಮಂತವರ ಹೊಟ್ಟೆಯಲ್ಲಿ ಹುಟ್ಟಿದಕ್ಕೆ ನಾನೆಲ್ಲೋ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು. ನಿಜ ಮಾತು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನಿನ್ನ ಪುಣ್ಯನೋ ಇಲ್ಲ ನಿನ್ನನ್ನು ಹೆತ್ತಿದ್ದು ನನ್ನ ಪುಣ್ಯನೋ ಆ ದೇವರಿಗೆ ಗೊತ್ತಪ್ಪ. ತೆಗೆದುಕೊಳ್ಳಪ್ಪ ಹಾಲು. ನಾನು ಹುಟ್ಟಿದಬ್ಬ ಅಮ್ಮ. ಇದು ನಿಮ್ಮ ಕೆಲಸದ ಒತ್ತಡದಲ್ಲಿ ನೀವು ಮರ್ತು ಬಿಟ್ರೋ ಏನೋ ಗೊತ್ತಿಲ್ಲ. ಈ ಹುಟ್ಟಿದ ಹಬ್ಬದ ದಿವಸ ನಿಮ್ಮಲ್ಲೊಂದು ಮಾತು ಕೇಳಬೇಕಮ್ಮ. ನಿಮ್ಮಲ್ಲೊಂದು ಮಾತು ಕೇಳಬೇಕು. ಆ ಮಾತನ್ನು ನೀವು ನಡೆಸ್ಕೊಡ್ಬೇಕು. ಅಂತ ಹೇಳಿದ ಮೇಲೆ ನಾ ಈ ಹಾಲನ್ನು ಕುಡಿಯೋದಮ್ಮ.
ಯಾವುದು ನಿನ್ನ ಮನಸ್ಸಿನಲ್ಲಿ ಕಾಡುವ ಮಾತು? ಅಮ್ಮ, ನಾನು ನನ್ನ ಜೀವನದಲ್ಲಿ ಅಂತ ಒಂದು ತಪ್ಪನ್ನು ಮಾಡ್ಬಿಟ್ಟಮ್ಮ. ಆ ತಪ್ಪನ್ನ ನೀನು ಕ್ಷಮಿಸಬೇಕು. ಈ ಪ್ರಪಂಚದಲ್ಲಿ ಒಬ್ಬ ಮಾಡಿದ ತಪ್ಪನ್ನ ಯಾರೇ ಕ್ಷಮಿಸದೇ ಇದ್ರು ಹೆತ್ತ ತಾಯಿ ಕ್ಷಮಿಸ್ತಾಳೆ ನಾನು ಅಂತ ನಾನು ನೋಡಿದೆ. ನೀನು ನನ್ನ ತಪ್ಪನ್ನ ಕ್ಷಮಿಸಿದ್ದೇನೆ ಅಂತ ಕ್ಷಮಿಸ್ತೀನಿ, ಮಾತು ಕೊಡ್ಬೇಕಮ್ಮ. ಮಾಂತೇಶ, ನೀನು ಮಾಡಿದ ತಪ್ಪು ಏನಂತ ತಿಳಿದುತ್ತಾನೆ ನನ್ಗೆ ಗೊತ್ತಾಗೋದು. ಅಮ್ಮ, ಏನನ್ನೂ ಅರಿಯದ ಒಬ್ಬ ಬಡ ಹುಡುಗಿಯನ್ನ ನಾನು ಮನಸಾರೆ ಪ್ರೀತಿಸಿದ್ನಮ್ಮ. ಆ ಪ್ರೀತಿಯನ್ನ ಅವಳು ನಿರಾಕರಿಸ್ಬಿಟ್ಲಮ್ಮ. ಆ ಸಿಟ್ಟಿಗೆ ಅವಳು ನನ್ನವಳಾಗಬೇಕು ಅಂತ ಅವಳ ಮಾನಭಂಗ ಮಾಡಿಬಿಟ್ಟೆ. ಆ ಮಾನಕ್ಕೆ ಹೆದರಿ ಅವಳು ಆತ್ಮಹತ್ಯೆ ಮಾಡಿ. ಆದ್ರೆ ಇದಕ್ಕೆ ಕಾರಣ ನಾನು ಅಂತ ಯಾರಿಗೂ ಗೊತ್ತಿಲ್ಲ. ಬೆಕ್ಕ ಕಣ್ಣು ಮುಚ್ಕೊಂಡ ಹಾಲು ಕುಡಿದ್ರೆ ಜಗತ್ತೇ ನಿದ್ದೆ ಮಾಡುತ್ತಂತ ತಿಳಿದಿತ್ತಂತಪ್ಪ. ಅಂದ್ರೆ ನಿಮ್ಗೆ ನಾನ್ ಮಾಡಿದ ತಪ್ಪು ಮೊದ್ಲೇ ಗೊತ್ತಾಗೋಯ್ತನಮ್ಮ? ಇಲ್ಲಪ್ಪ, ಈಗ ತಾನೆ ನೀನೇ ಹೇಳ್ತಿ. ನನ್ನನ್ನು ಕ್ಷಮಿಸ್ತೀರಲ್ಲಮ್ಮ? ಮಾಂತೇಶ, ಮಕ್ಕಳಿಗಿಂತ ತಂದೆ ತಾಯಿ ದೊಡ್ಡವ್ರು ತಾನೆ. ದೊಡ್ಡವ್ರ ಮಾತು ಕೇಳಿದ್ರು ಚಿಕ್ಕವ್ರ ಕರ್ತವ್ಯ ತಾನೆ. ಹೌದು. ನೋಡು, ಮೊದಲು ನೀನು ಹಾಲು ಕುಡಿ, ಆಮೇಲೆ ನಿನ್ನ ಕ್ಷಮಿಸ್ತೇನೆ. ಮಾತಿಗೆ ತಪ್ಪಬಾರ್ದು. ಇಲ್ಲಪ್ಪ. ಏನಪ್ಪ? ಇವತ್ತು ನನ್ನ ಹುಟ್ಟಿದ ಹಬ್ಬ ಅಲ್ವಾ? ಹೌದು. ಈ ಹಾಲನ್ನ ಇವತ್ತು ನೀನು ನಿನ್ನ ಕೈಯಾರೆ ಕುಡಿಸ್ಬೇಕು. ಮಗನಿಗೆ ಹಾಲು ಕುಡಿಸ್ಬೇಕಾದ್ರೆ ಯಾರೋ ಕಣ್ಣಲ್ಲಿ ನೀರಾಗ್ತಾರಮ್ಮ. ಹೇಳಮ್ಮ, ಈಗಲಾದ್ರೂ ಈ ನಿನ್ನ ಮಗ ಮಾಡಿದ ತಪ್ಪನ್ನ ಕ್ಷಮಿಸ್ತೀಯಮ್ಮ? ನೀ ನನ್ನ ತಲೆ ಮೇಲೆ ಕೈ ಇಟ್ಟು ನಿನ್ನ ಮಗನ ತಪ್ಪನ್ನ ಒಪ್ಕೊಂಡಿದ್ದೇನೆ, ಮನ್ನಿಸ್ತೇನೆ ಅಂತ ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡ. ಮಗು ಮಾಂತೇಶ, ಏನಂತ ಆಶೀರ್ವಾದ ಮಾಡ್ಲಿ ಮಗನ? ನಾನು ನಿನ್ಗೇನಂತ ಆಶೀರ್ವಾದ ಮಾಡ್ಲಿ ಮಗನ? ನಾನ್ ನಿನಗೆ ಆಶೀರ್ವಾದ ಮಾಡಿದ್ರು ಓದಿಕೊಳ್ಳೋ ಭಾಗ್ಯ ನೀನು ಪಡೆದಿಲ್ಲ ಮಗು ಮಾಂತೇಶ. ನೀನು ಮಾಡಿದ ತಪ್ಪು ನಿಮ್ಮ ತಂದೆಯವರಿಗೆ ಗೊತ್ತಾಗಿದೆ. ಅದಕ್ಕಾಗಿ ನಿಮ್ಮ ತಂದೆಯವರು ನನಗೆ ಆಣೆ ಹಾಕಿದ್ದಾರೆ. ನೀನು ಬದುಕಬಾರದೆಂದು. ಮಗು, ನೀನು ಕುಡಿದಿದ್ದು ಹಾಲಲ್ಲ ಮಗನ, ವಿಷ. ವಿಷ ಮಗನ.
ದೇವ್ರೆ, ಏನಪ್ಪ ನಿನ್ನ ಅಮ್ಮ, ಅಳ್ಬೇಡ ಕಂದ, ಅಳ್ಬೇಡಮ್ಮ, ಅಳ್ಬೇಡ ಮಗನ. ನೀನು ನಿನ್ನ ಹೆತ್ತ ಮಗನಿಗೆ ನಿನ್ನ ಕೈಯಾರೆ ವಿಷವನ್ನು ಕುಡಿಸಿದ್ರು ನನಗೆ ಅದಕ್ಕೆ ದುಃಖ ಇಲ್ಲಮ್ಮ. ನಿಮ್ಮ ಮೇಲೆ ಬೇಸರ ಇಲ್ಲ, ನಿಮ್ಮ ಮೇಲೆ ಸಿಟ್ಟಿಲ್ಲಮ್ಮ, ಸಿಟ್ಟಿಲ್ಲ. ಮಗು ಮಾತು. ನನ್ನ ಅಪ್ಪ ಅಮ್ಮ ಇಂಥ ಒಂದು ಮಾನವಂತ ಮನೆತನದ ಹೆಸರನ್ನು ಉಳಿಸ್ಲಿಕ್ಕೆ, ಮರ್ಯಾದೆಯನ್ನು ಉಳಿಸ್ಲಿಕ್ಕೆ ಹೆತ್ತ ಮಗನಿಗೆ ಹಾಳಾಕಿ ಸಾಯಿಸಿದ್ರು ಅಂತ ಯಾರು ಬೇಸರ. ಅಯ್ಯೋ ಅಯ್ಯೋ ಕಂದ, ನನಗೆ ಹೆಮ್ಮೆ ಆಗ್ತಾ ಇಲ್ಲಮ್ಮ, ನನಗೆ ಹೆಮ್ಮೆ ಆಗ್ತಾ ಇದೆ. ಇಲ್ಲ ಮಾತು, ನಿನ್ನ ಹೆತ್ತ ತಾಯಿಯ ಹಾಲು ವಿಷವಾಯ್ತು ಮಗನ, ತಾಯಿ ಹಾಲು ವಿಷವಾಯ್ತು. ನನಗೆ ಇನ್ನೊಂದು ಜನ್ಮ ಅಂತಿದ್ರೆ ನಿಮ್ಮಂತ ಅಪ್ಪ ಅಮ್ಮನ ಹೊಟ್ಟೆ. ಅಯ್ಯೋ ಕಂದ, ಓ ನನ್ನ ತಾಯವ್ವ, ಜನ್ಮ ಜನನಿ ನೀನು, ಹೀಗೆ ಋಣ ತೀರಿಸಲು ನೀನನ್ನ ಮರದವ್ವ, ಹೀಗೆ ಋಣ ತೀರಿಸಲು ನೀನನ್ನ ಮರದವ್ವ. ಓ ನನ್ನ ತಾಯವ್ವ, ಜನ್ಮ ಜನನಿ ನೀನವ್ವ, ಹೀಗೆ ಋಣ ತೀರಿಸಲು ನೀನನ್ನ ಮರದವ್ವ. 9 ತಿಂಗಳು ನನ್ನ ಹೊತ್ತು ಹಡದೆಯವ್ವ, ನನ್ನ ಹಡೆಯುವಾಗ ನಿನ್ನ ಕಷ್ಟ ಎಷ್ಟು ತಾಯವ್ವ. ಮುದ್ದಾಗಿ ನನಗ ಎದೆ ಹಾಲು ಕುಡಿಸಿ, ಮುದ್ದಾಗಿ ನನಗ ಎದೆ ಹಾಲು ಕುಡಿಸಿ, ಮುಟ್ಟಿನ ಗಿಳಿಯಂಗ ಸಾಕಿದೆಯವ್ವ. ಓ ನನ್ನ ತಾಯವ್ವ, ಜನ್ಮ ಜನನಿ ನೀನವ್ವ, ಹೀಗೆ ಋಣ ತೀರಿಸಲಿ ನೀನನ್ನ ಹಡದವ್ವ. ಅಮ್ಮ, ನಂದೊಂದು ಕೊನೆ ಆಸೆ ಅಮ್ಮ, ಕೊನೆ ಆಸೆ. ಏನು ಕಂದ? ಅಮ್ಮ, ನಾನು ಸಾಯ್ತಾ ಇದ್ದೀನಮ್ಮ, ನಾನು ಸಾಯುವಾಗ ನಿನ್ನ ಈ ತೊಡೆ ಮೇಲೆ ಸಾಯ್ಬೇಕಮ್ಮ. ನೀ ಕೊಟ್ಟ ಪ್ರಾಣವನ್ನು ನಿನಗಾಗಿ ನೀಡುವ ಮಗು ಮಾತು. ಗುಡಿ ಒಳಗ ದೇವ್ರ ಇಲ್ಲಂತ್ರ ಗುಡಿ ಗೋಪುರ ತಗೊಂಡ ಏನ್ ಮಾಡ್ಲಿ ಮಗನ? ನೀನ ಇಲ್ಲ ಅಂತ ಮೇಲೆ ನಾ ಹೆಂಗ್ ಬದುಕಲಿ ಮಗನ? ನೀ ಕೊಟ್ಟ ಪ್ರಾಣವನ್ನು ನಿನಗಾಗಿ ನೀಡುವಾಗ ನಾ ಕಾಣದ ಸಾಕು ನೀನು, ನೂರಾರು ಜನ್ಮಗಳು ನೀ ಹಾಡು ಹಾಡು. ನೋಡಿ ಸ್ವಾಮಿ, ನಿಮ್ಮ ಮಗನ ಸಾವನ್ನು ಕಣ್ಣಾರಿ ನೋಡಿ ಈಗಲಾದ ನಿಮಗೆ ಸಮಾಧಾನವಾಯಿತೆ ಸ್ವಾಮಿ, ಸಮಾಧಾನವಾಯಿತೆ. ಮಾಡ್ಲಿ ಮಾಧವಿ, ನಾನು ಏನ್ ಮಾಡ್ಲಿ? ಮಕ್ಕಳ ಪ್ರಾಣಕ್ಕಿಂತ ನನಗೆ ಮನೆತನದ ಮಾನ ಮುಖ್ಯ. ನೋಡು, ಹೀಗೆಲ್ಲ ಮಾತಾಡ್ತಾ ಸಮಯ ವ್ಯರ್ಥ ಮಾಡಿದ್ರೆ ಊರ್ ಜನ ಎಲ್ಲ ನಮ್ಮನೆ ಬಂದು ಸೇರ್ಕೊಳ್ತಾರೆ. ಮಗ ಸತ್ತ ಈ ಕ್ಷಣನ ಯಾರಿಗೂ ಹೇಳೋದು ಬೇಡ. ನೋಡು, ಆದಷ್ಟು ಬೇಗ ಮಗನ ಅಂತ್ಯ ಸಂಸ್ಕಾರ ಮಾಡೋಣ. ನಾನು ಬೇಗ ಬರ್ತೀನಿ, ನೀನ್ ಇಲ್ಲೇ ಇರು. ಸ್ವಾಮಿ, ಏನಾಯ್ತು ಸ್ವಾಮಿ, ನನ್ನ ಮಗನಿಗೆ ನಾನು ವಿಷ ಹಾಕಬೇಕಾದ್ರೆ ನನ್ನ ಕರಳು ಎಷ್ಟು ಕಲ್ಲಾಗಿರ್ಬೇಕು.
ಸ್ವಾಮಿ, ನನ್ನ ಮಗನಿಗೆ ಹಾಲು ಕುಡಿಸೋ ಮೊದಲೇ ಹಾಲು ಕುಡಿಸೋ ಮೊದಲೇ ಅರ್ಧ ಭಾಗದಷ್ಟು ನಾನು ಕುಡಿದಿದ್ದೇನೆ. ಯಾಕೆ ಹೀಗೆ ಮಾಡಿದೆ ನಾನು? ಯಾಕೆ ನಾನ್ ಮಾಡಿದ್ದು ತಪ್ಪು ಅಂತ ಅನ್ನಿಸ್ಬಿಡ್ತ ನಿನಗೆ? ಅವತ್ತು ನಾನು ಹೇಳಿದಾಗ ನಾನು ಹೇಳಿದ್ದು ತಪ್ಪು ಅಂತ ನೀನು ಒಂದೇ ಒಂದು ಮಾತು ಹೇಳಿದ್ರೆ ಅವನ ಬದಲಿಗೆ ನಾನು ವಿಷ ಕುಡಿದು ಸತ್ತೋಗ್ತಿದ್ದೆ. ಯಾಕೆ ನಾನು ಮಾಡಿದ್ದು ತಪ್ಪ ಮಾದೇವಿ, ತಪ್ಪ? ಸ್ವಾಮಿ, ನೀವು ತಪ್ಪು ಮಾಡುವುದಾ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ನೋಡಿ ಸ್ವಾಮಿ, ಸತ್ಯಕ್ಕಾಗಿ, ಧರ್ಮಕ್ಕಾಗಿ, ನ್ಯಾಯಕ್ಕಾಗಿ ಮಗನನ್ನೇ ಬಲಿ ಕೊಟ್ಟ ಧೀರರು ನೀವು. ಸ್ವಾಮಿ, ನಿಮ್ಮ ಹೆಸರು ಭರತ ಖಂಡದಲ್ಲಿ ಚರಮರಾಗಿ ಉಳಿಯಲಿ ಸ್ವಾಮಿ. ಒಂದೇ ಒಂದು ಸಾರಿ ನಿಮ್ಮ ಪಾದ ಕೊಡಿ ಸ್ವಾಮಿ. ಇದೇನು ಗೊತ್ತಾ ನಿನಗೆ? ಇದೇನು ಗೊತ್ತಾ? ನನ್ನ ಮನೆ ಎಲ್ಲ ಆಸ್ತಿ ಪತ್ರ ಇದೆಲ್ಲದ ನನ್ನ ಮನೆತನದ ಮಾನ ಮರ್ಯಾದೆ ಉಳಿಸಿದ ಆ ರುದ್ರನಿಗೆ ಕೊಟ್ಟು ನಾವಿಬ್ರು ಈ ಊರನ್ನ ಬಿಟ್ಟು ದೂರ ಹೋಗೋಣ ಅಂತ ಅಂದ್ಕೊಂಡೆ. ಆದ್ರೆ ನೀನ್ ಮಾತ್ರ ಈ ಪ್ರಪಂಚನೇ ಬಿಟ್ಟು ಹೋಗೋ ನಿರ್ಧಾರ ಮಾಡ್ಬಿಟ್ಟೆ. ಹೋಗು ಮಾದೇವಿ, ಹೋಗು. ಹೋಗೋ ಕಾಲದಲ್ಲಿ ನನ್ನನ್ನ ಒಂಟಿಯಾಗಿ ಬಿಟ್ಟು ಹೋಗೋದಕ್ಕೆ ನಿನಗಾದ್ರೂ ಹೇಗೆ ಮನಸ್ಸು ಬಂತು ಹೇಳು? ಅವತ್ತು ನಾನು ನಿನ್ ಜೊತೆ ಒಂದ್ ಮಾತು ಹಂಚಿಕೊಂಡಿದ್ದೆ, ನೆನ್ಪಿದ್ಯಾ? ಸಾಯೋ ತನಕನು ನೀನ್ ನನ್ ಜೊತೆಗಿರ್ತೀಯ ಅಂತ ಹೇಳಿದಾಗ ನಾನು ಕೂಡ ನಿನ್ ಸಾಯೋ ತನಕ ನಿನ್ ಜೊತೆಗಿರ್ತೀನಿ ಅಂತ ಹೇಳಿದ್ದೆ. ಇದು ನ್ಯಾಯವಂತರ ಮನೆತನದಲ್ಲಿ ಹುಟ್ಟಿದವನ ನಾಲಿಗೆ ಕಣೆ. ಇದು ನಾನು ಕೂಡ ನಿನ್ ಜೊತೆಲೇ ಬರ್ತೀನಿ, ಜೊತೆಲೇ ಬರ್ತೀನಿ. ನೀನು ಇಲ್ಲ, ಮಗನೂ ಇಲ್ಲ ಅಂದ್ಮೇಲೆ ಈ ಪ್ರಪಂಚದಲ್ಲಿ ನನಗೆ ಯಾರಿದ್ದಾರೆ? ಹೌದು ಹೌದು, ನಾನು ನಿಮ್ ಜೊತೆ ಬರ್ತೀನಿ. ಶಿವ ನೀಡುವವರು ಈ ಊರಿಗೆ ಯುವ ಆಲಗಾಮರು, ಮೂರು ಸುತ್ತಿನ ಕೋಟೆ ಎಸಿರಿನೆಂಬ ಗರುಡೆ ಮಗನಾಥ, 6,000 ಚಂದರಗುರನು ಅವಳಿನ ಕಾಯ್ಕ.
ನಿಲ್ಲು ಮಾಧವಿ. ಒಂದೇ ಒಂದು ನಿಮಿಷ ನಿಂತ್ಕೊ ಮಾಧವಿ. ನೀನು ನನ್ನ ಮಗ ಜೊತೆಗೆ ಹೋಗೋದನ್ನ ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಾನು ನಿನ್ ಜೊತೆ ಬರ್ತೀನಿ. ನಿಲ್ಲು ಮಾಧವಿ. ನಾನು ನಿನ್ ಜೊತೆ ಬರ್ತೀನಿ. ನಿಲ್ಲು ಮಾಧವಿ. ನಾನು ನಿನ್ ಜೊತೆ ಎಲ್ಲ ನನ್ನ ಮಗಳು ಹುಟ್ಟಲೇಬಾರ್ದಾಗಿತ್ತು ನಡಿಯರ. ಹುಟ್ಟಿ ನಿಮ್ಮನೆನ ಸ್ಮಶಾನ ಮಾಡ್ಬಿಟ್ಟು. ಇಲ್ಲ ರುದ್ರ, ನಿನ್ನ ಮಗಳ ಪ್ರಾಣನ ಬಲಿ ಕೊಟ್ಟು ನನ್ನ ಮನೆತನದ ಮಾನ ಉಳಿಸ್ಬಿಟ್ಟೆ ರುದ್ರ. ನೀನು ಮನೆತನದ ಮಾನ ಉಳಿಸಿದೆ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ನೋಡು, ಇದು ನನ್ನೆಲ್ಲ ಆಸ್ತಿ ಪತ್ರ. ಇದನ್ನೆಲ್ಲ ನಿನ್ನ ಹೆಸರಿಗೆ ಬರ್ತಿದ್ದೀನಿ. ಯಾಕೆ ಗೊತ್ತಾ? ದೇವ್ರು ಅದಕ್ಕಾಗಿ ನಿನಗೆ ಇನ್ನೊಂದು ಜವಾಬ್ದಾರಿಯನ್ನ ಕೊಡ್ತಾ ಇದ್ದೀನಿ ರುದ್ರ. ಇನ್ನು ಮುಂದೆ ಈ ನ್ಯಾಯಪೀಠಕ್ಕೆ ನೀನೇ ಅಧಿಪತಿ. ಹೌದು ರುದ್ರ, ಯಾವುದೇ ಕಾರಣಕ್ಕೂ ಪ್ರಾಣ ಹೋಗೋ ಪ್ರಸಂಗ ಬಂದ್ರು ಯಾರಿಗೂ ಅನ್ಯಾಯ ಆಗಬಾರ್ದು ರುದ್ರ. ಯಾರಿಗೂ ಅನ್ಯಾಯ ಆಗಬಾರ್ದು. ನ್ಯಾಯ ಈ ಮನೆಯ ಉಸಿರು ರುದ್ರ. ಈ ಮನೆಯ ಉಸಿರು. ನ್ಯಾಯಕ್ಕೆಲ್ಲ ಪ್ರಾಣವೇ